ಬೆಳಿಗ್ಗೆ ಎದ್ದವಳು ಅವಸರವಿಲ್ಲದೆ ನಿಧಾನವಾಗಿ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದು ಲಕ್ಷ್ಮೀದೇವಿ ತಿಂಡಿ ಮಾಡುತ್ತಿದ್ದರೆ ಅವರ ಬಳಿ ಕುರ್ಚಿ ಎಳೆದುಕೊಂಡು ಕುಳಿತುಕೊಂಡಳು. ಯಾಕಮ್ಮ, ಶೂಟಿಂಗ್ ಇಲ್ವಾ? ಯಾವತ್ತೂ ಬಿಡುವು ಮಾಡಿಕೊಂಡು ಆರಾಮವಾಗಿ ಮನೆಯಲ್ಲಿ ಕುಳಿತುಕೊಳ್ಳುವವಳಲ್ಲ ಮಗಳು ಎಂದು ತಿಳಿದಿದ್ದ ಲಕ್ಷ್ಮೀದೇವಿ ಅವಳನ್ನು ಕೇಳಿದರು. ಹಿಂದಿನ ರಾತ್ರಿ ಸೂರಜ್ ಡ್ರಾಪ್ ಮಾಡಿ ಹೋದ ನಂತರ ಆಯಾಸದಿಂದ ಮಲಗಿಬಿಟ್ಟಿದ್ದಳು. ಆ ವೇಳೆಯಲ್ಲಿ ಮಹೇಂದ್ರ ಇನ್ನೂ ಮನೆ ಸೇರಿರಲಿಲ್ಲ. ಲಕ್ಷ್ಮೀದೇವಿ ಒಂಟಿಯಾಗಿ ಕುಳಿತಿದ್ದವರು ಬೇಸತ್ತು ಮಲಗಿಬಿಟ್ಟಿದ್ದರು. ತನ್ನ ರೂಟೀನ್ ಬದಲಾಗಿದೆ ಎಂದು ಅವಳು ಯಾರೊಂದಿಗೂ ಹೇಳಿಕೊಂಡಿರಲಿಲ್ಲ. ಅಮ್ಮ, ಇವತ್ತಿಂದ ಶೂಟಿಂಗ್ಗೆ ಹೋಗೋದಿಲ್ಲ. ಅದೊಂದು ರೀತಿಯ ಸಂತೋಷ ಅವಳನ್ನು ಆವರಿಸಿಕೊಂಡಿತ್ತು. ಉಪ್ಪಿಟ್ಟನ್ನು ಸ್ಟವ್ ಮೇಲೆ ಕೆದಕುತ್ತಿದ್ದ ಲಕ್ಷ್ಮೀದೇವಿ ಅದನ್ನು ಬಿಟ್ಟು ಅವಳೆಡೆಗೆ ತಿರುಗಿದರು. ಯಾಕಮ್ಮ, ಏನಾದರೂ ಗಲಾಟೆ ಆಯಿತಾ? ಆತಂಕ ವ್ಯಕ್ತಪಡಿಸಿದವರು ನಂತರ ತಮ್ಮನ್ನು ತಾವು ಸಾವರಿಸಿಕೊಂಡು, ಹೋಗಲಿ ಬಿಡಮ್ಮ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇರು ಎಂದರು. ಮಗಳು ತಮ್ಮ ಸಂಸಾರಕ್ಕಾಗಿ ಕಷ್ಟಪಡುವುದನ್ನು ಅವರು ನೋಡಲಾರರು. ಆದರೂ ಅವಳು ದುಡಿಯುವುದನ್ನು ನಿಲ್ಲಿಸಿಬಿಡುತ್ತೇನೆ ಎನ್ನುತ್ತಿದ್ದಾಳೇನೋ ಎಂಬ ಆತಂಕದಿಂದ ಮಾಡುತ್ತಿದ್ದ ತಿಂಡಿಯನ್ನು ಮರೆತರು. ಉಪ್ಪಿಟ್ಟು ತಳ ಹಿಡಿದು ಪಾತ್ರೆ ಸುಟ್ಟ ವಾಸನೆ ಹರಡಿಕೊಂಡಿತ್ತು. ಅಮ್ಮ, ಸ್ಟವ್ ಆಫ್ ಮಾಡು, ಮಗಳು ಮನೆಯಲ್ಲಿರುತ್ತಾಳೆ ಎನ್ನುವ ಸಂತೋಷದಿಂದ ಮೈಮರೆತು ಬಿಡಬೇಡ, ಅವರ ಭುಜ ಹಿಡಿದು ಹೇಳಿದಳು. ಮಗಳ ಮಾತು ಕೇಳಿ ಲಕ್ಷ್ಮೀದೇವಿಗೆ ಅಪರಾಧಿ ಪ್ರಜ್ಞೆ ಕಾಡಿತು. ತಾವು ಆಲೋಚನೆ ಮಾಡಿದ ಧಾಟಿ ಅವರನ್ನು ಕುಗ್ಗಿ ಹೋಗುವಂತೆ ಮಾಡಿತ್ತು. ಇನ್ನು ಮುಂದೆ ಸಿನಿಮಾ ಶೂಟಿಂಗ್ ಮಾತ್ರ, ಸೀರಿಯಲ್ ಕೆಲಸ ಫುಲ್ ಬಂದ್. ನಿಂತಿದ್ದವರ ಭುಜದ ಮೇಲೆ ತಲೆ ಇಟ್ಟಳು. ಪಾತ್ರೆಗೆ ಅಂಟಿಕೊಂಡು ಸುಟ್ಟು ಹೋದ ಉಪ್ಪಿಟ್ಟು ಹಾಳಾಗಿ ಹೋಯಿತು. ತಿನ್ನಲು ಯೋಗ್ಯವಿಲ್ಲದಂತಾಯಿತು ಎಂದು ಅದರಲ್ಲಿ ಕೈಯಾಡಿಸುತ್ತಿದ್ದ ಲಕ್ಷ್ಮೀದೇವಿ ಅಂದುಕೊಳ್ಳುತ್ತಿದ್ದರು. ಮಗಳ ಮಾತನ್ನು ಕೇಳಿಸಿಕೊಂಡ ಕೂಡಲೇ ಅವರ ಕಂಗಳು ತುಂಬಿ ಬಂದಿತ್ತು. ಮಗಳು ಕೈಯಲ್ಲಿದ್ದ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತರೆ ಜೀವನ ಹೇಗೆ ಸಾಗಿಸುವುದೆಂದು ಸ್ವಾರ್ಥಿಯಾಗಿ ಯೋಚನೆ ಮಾಡಿದ ತಮ್ಮನ್ನು ತಾವೇ ಬೈದುಕೊಂಡರು. ಮಗಳ ಕೈ ಹಿಡಿದು ಕ್ಷಮೆ ಕೇಳುವ ಮನಸ್ಸಾಯಿತು ಅವರಿಗೆ. ಆ ಗಳಿಗೆಯಲ್ಲಿ ಮಾಡಿದ ಉಪ್ಪಿಟ್ಟು ತಿನ್ನಲು ಯೋಗ್ಯವೆನಿಸಲಿಲ್ಲ. ಅದನ್ನು ಬದಿಗೆ ಸರಿಸಲು ಯತ್ನಿಸಿದರು. ಅಮ್ಮ ಮಾಡಿರುವ ತಿಂಡಿಯನ್ಯಾಕೆ ಎಸೆಯುತ್ತಿ? ಅದನ್ನೇ ಕೊಡು, ತಿಂದರಾಯಿತು, ಅವರ ಉದ್ದೇಶವನ್ನರಿತವಳು ಹೇಳಿದಳು. ಲಕ್ಷ್ಮೀದೇವಿ ಮಗಳ ಮುಗ್ಧ ಮನಸ್ಸನ್ನು ತಿಳಿದವರು, ಹೇಗಿದ್ರೂ ಮನೆಯಲ್ಲಿರುತ್ತಿ, ಅಕ್ಕಿ ರೊಟ್ಟಿ ಮಾಡಿಕೊಡ್ತೀನಿ, ನಿನಗಿಷ್ಟ ಅಲ್ವಾ, ನಯವಾದ ದನಿಯಲ್ಲಿ ನುಡಿದರು. ಅವರಿಗೆ ತೊಂದರೆ ಕೊಡುವ ಮನಸ್ಸಿಲ್ಲದೆ, ಯಾಕಮ್ಮ ತೊಂದರೆ ತೆಗೆದುಕೊಳ್ತಿ? ನಾನಿನ್ನೂ 4 ದಿನ ಮನೆಯಲ್ಲಿರುತ್ತೇನೆ, ಏನು ಬೇಕಾದರೂ ಮಾಡಿಕೊಡು, ಸಂತೋಷದಿಂದ ತಿನ್ನುತ್ತೇನೆ ಹೇಳಿದಳು. ಯಾವುದೇ ಉದ್ದೇಶದಿಂದ ತಾಯಿಯ ಮನಸ್ಸನ್ನು ನೋಯಿಸುವುದು ಅವಳಿಗೆ ಸರಿ ಕಾಣುವುದಿಲ್ಲ. ಮಗಳಿಗೆ ಸಿನಿಮಾದಲ್ಲಿ ನಟಿಸಲು ಕರೆ ಬಂದಿರುವುದು ಲಕ್ಷ್ಮೀದೇವಿಯವರಿಗೆ ತಿಳಿದಿತ್ತಷ್ಟೇ. ಸಿನಿಮಾದಲ್ಲಿ ನಟಿಸುವುದರಿಂದ ಅವಳಿಗೆ ಹೆಚ್ಚು ಅನುಕೂಲಗಳು ದೊರೆಯಲಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಏನಕ್ಕ, ನೀನು ಸಿನಿಮಾಗೆ ಹೋಗ್ತಿರೋದು ಎಲ್ಲರಿಗೂ ಗೊತ್ತಿದೆ. ಮನೆಯವನಾದ ನನಗೆ ನೀನು ಏನು ಹೇಳಿಲ್ಲ? ಮಹೇಂದ್ರ ತೋರು ಬೆರಳಲ್ಲಿ ಕೀಯನ್ನು ತಿರುಗಿಸುತ್ತಾ ಬಂದವನು ಆಕ್ಷೇಪಿಸುವವನಂತೆ ಹೇಳಿದ. ಅದು ಯಾವ ದೊಡ್ಡ ವಿಷಯ, ಸಿನಿಮಾಗೆ ಸೈನ್ ಮಾಡಿದ್ದೀನಿ ಅಷ್ಟೇ. ಶೂಟಿಂಗ್ ಶುರುವಾದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಭಾನುವಾರ ಪಾರ್ಟಿ ಇದೆ, ನೀನು ಬಾ, ತಮ್ಮನನ್ನು ಆಹ್ವಾನಿಸಿದಳು. ಸದಾ ಗಡಿಬಿಡಿಯಲ್ಲಿರುವವಳು ಮನೆಯಲ್ಲಿರುವುದನ್ನು ನೋಡಿ ಅವನಿಗೆ ಅಚ್ಚರಿ. ಇವತ್ತೇನು ಮನೆಯಲ್ಲೇ ಇದೆಯಾ? ತನ್ನ ಕುತೂಹಲವನ್ನು ತಡೆಯಲಾಗದೆ ಕೇಳಿದ. ಇನ್ನು ಮುಂದೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡುವಂತಿಲ್ಲ ಹೇಳಿ ನಗೆ ಬೀರಿದಳು ನಿರೀಕ್ಷಾ. ಅವಳಿಗೆ ಧಾರಾವಾಹಿಗಳಲ್ಲಿ ನಟಿಸದೇ ಇರುವುದು ಸಂತೋಷವಾಗಿದೆ. ಕೆಲವು ದಿನ 2-3 ಧಾರಾವಾಹಿಗಳಿಗೆ ಒಂದೇ ದಿನದಲ್ಲಿ ಶೂಟ್ ಮಾಡುತ್ತಿದ್ದರು. ಅಂಥ ದಿನಗಳಲ್ಲಿ ರಾತ್ರಿ 11 ಗಂಟೆಗೆ ಮನೆಗೆ ಬಂದದ್ದೂ ಇದೆ. ಮಹೇಂದ್ರನ ಮುಖದ ಬಣ್ಣ ಕಳೆದುಕೊಂಡಿತು. ಯಾರದೋ ಮಾತನ್ನು ಕೇಳಿಕೊಂಡು ಇದ್ದ ಅವಕಾಶಗಳನ್ನೆಲ್ಲ ಬಿಟ್ಟು ಮನೆಯಲ್ಲಿ ಕುಳಿತಿದ್ದೀಯಾ? ತನ್ನ ಅಸಮಾಧಾನವನ್ನು ನೇರವಾಗಿ ವ್ಯಕ್ತಪಡಿಸಿದ. ತೀರಾ ಅಪಮಾನಿತಳಂತಾದಳು ನಿರೀಕ್ಷಾ. ತನಗಿಂತಲೂ ಕಿರಿಯವನು ತಾನು ಮಾಡದ ತಪ್ಪನ್ನು ಎತ್ತಿ ತೋರಿಸಲು ಮುಂದೆ ನಿಂತಿದ್ದಾನೆ. ಅಕ್ಕ ಸೂರಜ್ನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿರುವುದು ಬೇರೆಯವರಿಂದ ತಿಳಿದಾಗ ಅವನು ಮೊದಲಿಗೆ ನಂಬಿರಲಿಲ್ಲ. ಮನೆಯವನಾಗಿ ತನ್ನೊಂದಿಗೆ ಹೇಳದೆ ಹೇಗಿರುತ್ತಾಳೆ ಎಂಬ ಅನುಮಾನ ಅವನನ್ನು ಕಾಡಿತ್ತು. ನಿನ್ನ ಕೆಲಸ ಕಾಲೇಜಿಗೆ ಹೋಗಿ ಓದುವುದು, ಅವಳಿಗೆ ಸಲಹೆ ಕೊಡುವುದಲ್ಲ, ಲಕ್ಷ್ಮೀದೇವಿ ಕಟುವಾಗಿ ನುಡಿದರು. ತಾಯಿ ಒರಟಾಗಿ ಮಾತಾಡಿದ್ದು ಕೇಳಿ ತನ್ನ ಮಾತಿನ ವರಸೆಯನ್ನು ಬದಲಿಸಿದ ಮಹೇಂದ್ರ. ಅಲ್ಲ ಅಕ್ಕ, ಸಿನಿಮಾ ಫೀಲ್ಡ್ಗೆ ಹೋಗ್ತಿದ್ಯಾ, ಒಳ್ಳೆಯದೊಂದು ಕಾರು ತೆಗೆದುಕೊಳ್ಳಬಾರದಾ? ಯಾವ ಕಾರು ತೆಗೆದುಕೊಳ್ಳಬೇಕು ಅಂತ ಇದ್ದೀಯಾ ಹೇಳು, ಬುಕ್ ಮಾಡೋಣ, ನಯವಾಗಿ ಮಾತನಾಡಲಾರಂಭಿಸಿದ. ಅದೇನೂ ಬೇಡ ಬಿಡು, ಸೂರಜ್ ಕಾರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮೊದಲು ಸ್ವಂತವಾದ ಮನೆಯೊಂದನ್ನು ಕೊಂಡುಕೊಂಡರೆ ಸಾಕಾಗಿದೆ. ನಿರೀಕ್ಷಳ ಮಾತು ಕೇಳಿ ಮಹೇಂದ್ರ ಮುಖ ತಿರುಗಿಸಿಕೊಂಡರೆ ಲಕ್ಷ್ಮೀದೇವಿಯವರ ಮನ ತುಂಬಿ ಬಂದಂತಾಯಿತು. ಅವಳಿಲ್ಲವಾಗಿದ್ದರೆ, ಅವಳು ಧಾರಾವಾಹಿಗಳಲ್ಲಿ ನಟಿಸುತ್ತಾ ಸಂಪಾದನೆ ಮಾಡದೇ ಹೋಗಿದ್ದರೆ ತಮ್ಮ ಸಂಸಾರದ ಸ್ಥಿತಿ ಏನಾಗಿ ಬಿಡುತ್ತಿತ್ತು ಹಾಗೆಂದು ಅವರು ಅನೇಕ ಬಾರಿ ಯೋಚಿಸಿದ್ದಾರೆ. ಅಕ್ಕ, ಇವತ್ತು ಸೆಂಡ್ ಆಫ್ ಪಾರ್ಟಿ ಇದೆ, ಸ್ವಲ್ಪ ಕ್ಯಾಶ್ ಕೊಡು. ತಮ್ಮ ಯೋಚನೆ ನಡುವೆ ಮಗನ ಬೇಡಿಕೆ ಕಿವಿಗೆ ಬಿದ್ದಾಗ ಲಕ್ಷ್ಮೀದೇವಿ ಕೆಂಡವಾದರು. ಅವಳೇನು ದುಡ್ಡು ಪ್ರಿಂಟ್ ಮಾಡುವ ಮಿಷಿನ್ ಇಟ್ಟುಕೊಂಡಿದ್ದಾಳ? ನೀನು ಕೇಳಿದಾಗ ತೆಗೆದುಕೊಡುವುದಕ್ಕೆ ಕಟುವಾಗಿ ನುಡಿದರು. ಅವರ ಕಟುವಾದ ಮಾತು ಕಿವಿಗೆ ಬೀಳದವನಂತೆ ನಿರೀಕ್ಷಳ ಬೆನ್ನು ಬಿದ್ದು ಅವಳಿಂದ 2 ನೋಟನ್ನು ಗಿಟ್ಟಿಸಿಕೊಂಡೇ ಅವನು ಮನೆಯಿಂದ ಹೊರಹೋದದ್ದು. ಅವನು ಹೀಗಾದರೆ ಹೇಗೆ ಮಗು? ಸ್ವಲ್ಪನೂ ಜವಾಬ್ದಾರಿ ಇಲ್ಲದವನಂತೆ ನಡೆದುಕೊಳ್ಳುತ್ತಾನೆ, ಚಿಂತಿತರಾದರು ಅವರು. ನಿರೀಕ್ಷಾ ಹಿಂದೆಲ್ಲ ತಮ್ಮನ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿದವಳಲ್ಲ. 4 ದಿನ ಮನೆಯಲ್ಲಿ ಕುಳಿತವಳು ಅವನ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದಳು. ಅದು ತಾಯಿಯ ಒತ್ತಾಯದಿಂದಾಗಿ ಅವಳು ಗಮನಿಸಲು ನಿರ್ಧರಿಸಿದ್ದು. ತಮ್ಮ ಹಾದಿ ತಪ್ಪುತ್ತಿದ್ದಾನೆನಿಸಿತು. ಅವನಿಗೆ ಅತಿಯಾದ ಸಲುಗೆ, ಕೇಳಿದಾಗ ಹಣ ಕೊಟ್ಟು ತಾನೇ ಅವನನ್ನು ಹಾದಿ ತಪ್ಪುವಂತೆ ಮಾಡುತ್ತಿದ್ದೇನೆಂದು ಅವಳಿಗೆ ಅನ್ನಿಸದೇ ಇರಲಿಲ್ಲ.
PUC ಓದುತ್ತಿರುವವನು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡರೆ ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಓದಿಸುವುದು ಅವಳ ಉದ್ದೇಶವಾಗಿತ್ತು. ಅವನು ಪ್ರತಿದಿನ ಹಣವನ್ನು ಪರ್ಸಿಗೆ ತುಂಬಿಸಿಕೊಂಡು ಬೈಕನ್ನೇರಿ ಹೋಗುವುದನ್ನು ನೋಡುತ್ತಿದ್ದರೆ ಓದಿ ಮುಂದೆ ಬರುವುದು ಕನಸಿನ ಮಾತೆನಿಸಿತು. ಮನೆಯಲ್ಲಿ 4 ದಿನ ಆರಾಮಾಗಿ ವಿಶ್ರಾಂತಿ ತೆಗೆದುಕೊಳ್ಳಬಹುದೆಂದುಕೊಂಡಿದ್ದಳು. ಆದರೆ 4 ದಿನ ಸಂತೋಷದಿಂದ ಕಳೆಯುವುದು ಅವಳಿಂದ ಸಾಧ್ಯವಾಗಲಿಲ್ಲ. ಮಹೇಂದ್ರನ ಹುಚ್ಚಾಟಗಳೇ ಅವಳ ನೆಮ್ಮದಿಯನ್ನು ಕೆಡಿಸಿತು. ಭಾನುವಾರದ ಪಾರ್ಟಿ ಬಗ್ಗೆ ಅವಳಲ್ಲಿ ಯಾವ ಆಸಕ್ತಿಯೂ ಉಳಿಯಲಿಲ್ಲ. ಸೂರಜ್ ಶನಿವಾರ ಸಂಜೆ ವೇಳೆಗೆ ಒಬ್ಬಳು ಯುವತಿಯನ್ನು ನಿರೀಕ್ಷಳ ಬಳಿಗೆ ಕಳುಹಿಸಿದ. ಅವನು ಮೊದಲೇ ಹೇಳಿದ್ದ, ತಾನು ಕಳುಹಿಸುವ ಬ್ಯೂಟಿಷಿಯನ್ ಕೆಲವು ದಿನಗಳ ಮಟ್ಟಿಗೆ ಅವಳ ಅಸಿಸ್ಟೆಂಟಾಗಿ ಕೆಲಸ ಮಾಡಲಿದ್ದಾಳೆಂದು. ಯಾಮಿನಿ ತನ್ನನ್ನು ಪರಿಚಯಿಸಿಕೊಂಡಳು. ಕಾಲೇಜಿಗೆ ಹೋಗುವ ಹುಡುಗಿಯಂತಿದ್ದಾಳೆ ಯಾಮಿನಿ. ಅತ್ಯದ್ಭುತ ಸುಂದರಿ ಅಲ್ಲವಾದರೂ ಆಧುನಿಕವಾಗಿ ಅಲಂಕರಿಸಿಕೊಂಡಿದ್ದಾಳೆ. ಅವಳು ಅಲಂಕರಿಸಿಕೊಂಡಿರುವ ರೀತಿ, ಅವಳು ಆಧುನಿಕತೆ ನೋಡಿದರೆ ಅವಳ ಮುಂದೆ ತಾನು ಏನೇನೂ ಅಲ್ಲವೆನಿಸಿತು. ಯಾಮಿನಿ ನಿರೀಕ್ಷಳ ಮುಂದೆ ಕುಳಿತು ಅವಳ ಎದುರಿಗೆ ಲ್ಯಾಪ್ಟಾಪ್ ಒಂದನ್ನು ಹಿಡಿದಳು. ಅದರಲ್ಲಿ ನಿರೀಕ್ಷಳ ಫೋಟೋವೊಂದನ್ನು ಡೌನ್ಲೋಡ್ ಮಾಡಿಕೊಂಡು ಅವಳು ಯಾವ ಯಾವ ರೀತಿಯ ಹೇರ್ ಸ್ಟೈಲ್ಗಳಲ್ಲಿ ಹೇಗೆ ಕಾಣಿಸುತ್ತಾಳೆ ಎಂಬುದನ್ನು ತೋರಿಸುತ್ತಾ ವಿವರಿಸಿದಳು. ನಿಜ ಹೇಳಬೇಕು ಅಂದರೆ ನನಗೆ ಇವೆಲ್ಲ ಏನೂ ಗೊತ್ತಿಲ್ಲ, ಮುಗ್ಧಳಾಗಿ ನುಡಿದಳು ನಿರೀಕ್ಷಾ. ಯಾಮಿನಿ ನಗೆ ಬೀರಿದಳಷ್ಟೆ. ಅವಳ ಮಾತು ನಿಜವೇ ಆಗಿತ್ತು. ಸೀರಿಯಲ್ಗಳಲ್ಲಿ ತನಗೆ ದೊರಕಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದಳು. ಸರಳ ಸೌಮ್ಯ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದುದರಿಂದ ಅತಿಯಾದ ಅಲಂಕಾರ, ಮುಜುಗರವೆನಿಸುವ ಡ್ರೆಸ್ಗಳನ್ನು ಧರಿಸುವ ಸಂದಿಗ್ಧತೆ ಅವಳಿಗೆ ಎಂದೂ ಬಂದಿರಲಿಲ್ಲ. ಯಾವ ಹೇರ್ ಸ್ಟೈಲ್ ಆಯ್ಕೆ ಮಾಡಬೇಕು, ಹೇಗೆ ಅಲಂಕರಿಸಿಕೊಳ್ಳಬೇಕು ಎಂದು ಅವಳು ನಿರ್ಧರಿಸದಾದಳು. ನಾಳೆ ಪಾರ್ಟಿಗೆ ಹೀಗೆ ಡ್ರೆಸ್ ಮಾಡ್ತೀನಿ, ಲ್ಯಾಪ್ಟಾಪ್ನಲ್ಲಿ ಚಂದದ ಅಲಂಕಾರವೊಂದನ್ನು ಅವಳಿಗೆ ತೋರಿಸುತ್ತಾ ಹೇಳಿದಳು ಯಾಮಿನಿ. ರಾಜಕುಮಾರಿ ಅಲಂಕಾರಗೊಳ್ಳುವುದು ಅವಳಿಗೆ ತೀರಾ ಮುಜುಗರವೆನಿಸಿತು. ಅತಿ ಎನಿಸುವುದಿಲ್ಲವಾ, ಸಂಕೋಚದಿಂದ ಕೇಳಿದಳು ನಿರೀಕ್ಷಾ. ನಥಿಂಗ್ ಟು ವರಿ, ಸೂರಿ ಸರ್ ಹೇಳಿ ಕಳುಹಿಸಿದ್ದಾರೆ, ನಿಮ್ಮನ್ನು ಏಂಜಲ್ ಮಾಡಿ ಕರೆದುಕೊಂಡು ಬರುವಂತೆ, ನಗುತ್ತಾ ನುಡಿದಳು ಯಾಮಿನಿ. 4 ದಿನ ಮನೆಯಲ್ಲಿದ್ದು ಯಾವ ಗಡಿಬಿಡಿ ತಂದುಕೊಳ್ಳದೆ ಇದ್ದುದರಿಂದ ಅವಳಲ್ಲಿ ಒಂದು ರೀತಿಯ ಹೊಸತನ ಮೂಡಿ ಬಂದಿತ್ತು. ಮಾರನೆಯ ದಿನ ಮಧ್ಯಾಹ್ನವೇ ಬರುವುದಾಗಿ ಹೇಳಿ ಹೋಗಿಬಿಟ್ಟಳು ಯಾಮಿನಿ. ನಿರೀಕ್ಷೆ ಕರೆಯುವ ಮುನ್ನವೇ ಮಹೇಂದ್ರ ಪಾರ್ಟಿಗೆ ಹೊರಟು ನಿಂತಿದ್ದ. ಯಾವ ಹೀರೋಗೂ ಕಡಿಮೆ ಇಲ್ಲದವನಂತೆ ಅವನು ಅಲಂಕಾರ ಮಾಡಿಕೊಂಡಿದ್ದ. ತಮ್ಮ ಹೊರಟು ನಿಂತನೆಂದು ಅವಳು ಲಕ್ಷ್ಮೀ ದೇವಿಯವರಿಗೂ ತನ್ನೊಂದಿಗೆ ಬರುವಂತೆ ಒತ್ತಾಯ ಮಾಡಿದಳು. ಏನೇ ಹೇಳಿದರೂ ಅವರು ಮಾತ್ರ ಒಪ್ಪಲಿಲ್ಲ. ಮಗಳು ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುವುದು ಅವರಿಗೆ ಹೆಮ್ಮೆಯ ವಿಷಯ. ಇನ್ನು ಮುಂದೆ ಬೆಳ್ಳಿ ತೆರೆ ಮೇಲೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಮಗಳಿಗೆ ದೊರಕಿರುವ ಅವಕಾಶವನ್ನು ಸುವರ್ಣ ಅವಕಾಶವೆಂದು ಭಾವಿಸುತ್ತಾ ಕೆಲವರೊಂದಿಗೆ ಸಂತಸದಿಂದ ಹೇಳಿಕೊಂಡಿದ್ದರು. ಇನ್ನೇನು ಬಿಡಿ, ಮಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವುದಕ್ಕೆ ನಿಂತರೆ ಎಂದಷ್ಟೇ ಹೇಳಿ ವ್ಯಂಗ್ಯವಾಗಿ ನಕ್ಕಿದ್ದರು ಯಾರೋ. ಸಂಕುಚಿಸಿ ಹೋಗಿದ್ದರು ಲಕ್ಷ್ಮೀದೇವಿ. ಸಂಕಷ್ಟದಲ್ಲಿರುವವರನ್ನು ಅವರ ಪಾಡಿಗೆ ಬದುಕುವುದಕ್ಕೂ ಬಿಡಲಾರರು ಈ ಜನ ಎಂದು ತಮ್ಮಲ್ಲೇ ಬೈದುಕೊಂಡಿದ್ದರು. ಮುಂದೆ ಯಾರೊಂದಿಗೂ ನಿರೀಕ್ಷೆ ಸಿನಿಮಾ ಸೇರಲಿದ್ದಾಳೆ ಎಂದು ಅವರು ಹೇಳಿಕೊಳ್ಳಲಿಲ್ಲ. ಸಂಜೆ ವೇಳೆಗೆ ಮನೆ ಬಳಿ ಕಾರು ಬಂದಿತ್ತು. ಹಿಂದಿನ ಬಾರಿ ಸೂರಜ್ ಡ್ರೈವ್ ಮಾಡಿಕೊಂಡು ಬಂದಿದ್ದ ಕಾರೇ ಅದು. ಅವನು ತನ್ನ ಕಾರನ್ನೇ ಕಳುಹಿಸಿದ್ದಾನೆಂದುಕೊಂಡಳು. ಡ್ರೈವರ್ ಬಂದಿದ್ದ. ಇವಳನ್ನು ನೋಡುತ್ತಲೇ ಅವನು ಇಳಿದು ಬಂದು ಇವಳಿಗೆ ಹಿಂದಿನ ಡೋರ್ ತೆರೆದು ನಿಂತ. ಇವೆಲ್ಲ ಸೂರಜ್ನ ಬುದ್ಧಿವಂತಿಕೆ ಎಂಬುದನ್ನು ಅವಳು ಅರಿಯದೇ ಇರಲಿಲ್ಲ. ಮಹೇಂದ್ರ ತನ್ನೊಂದಿಗೆ ಪಾರ್ಟಿಗೆ ಬರುತ್ತಿರುವುದು ಅವಳಿಗೇನೂ ಬೇಸರವಿಲ್ಲ. ತನ್ನವರಾಗಿ ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದಾರೆಂದರೆ ಒಂದು ರೀತಿಯ ನೆಮ್ಮದಿ ಇರುತ್ತದೆ ಎಂದೆನಿಸಿತು ಅವಳಿಗೆ. ಸ್ಟಾರ್ ಹೋಟೆಲ್ ಬ್ಯಾಂಕ್ವೆಟ್ ಹಾಲ್ ಬಳಿ ತನ್ನ ಹೆಸರಿನ ಹೂವಿನ ಅಲಂಕಾರದಿಂದ ತನ್ನ ಹೆಸರನ್ನು ಬರೆದಿರುವುದನ್ನು ನೋಡಿದಳು. ಅವಳ ಕಂಗಳು ಅರಳಿದವು. ಯಶಸ್ಸಿನ ಮೆಟ್ಟಿಲುಗಳನ್ನು ಏರಲು ಸಿದ್ಧತೆ ನಡೆಸುವುದೇ ಇಷ್ಟು ಆನಂದವಾಗಿರುವಾಗ ಯಶಸ್ಸೆಂಬುದು ಇನ್ನು ಎಂಥ ಮಟ್ಟದ ಅಮಲನ್ನು ತಂದುಕೊಡುತ್ತದೆಯೋ. ಸುತ್ತಲೂ ಕಣ್ಣಾಡಿಸಿದಳು. ದೂರದಲ್ಲಿದ್ದ ಸೂರಜ್ ಇವಳನ್ನು ನೋಡುತ್ತಲೇ ಬಳಿ ಬಂದ. ಫುಲ್ ಸೂಟ್ನಲ್ಲಿ ಎಲ್ಲರ ಗಮನ ಸೆಳೆಯುವಂತಿದ್ದಾನೆ ಅವನು. ಅಂದು ಕೊಡುತ್ತಿರುವ ಪಾರ್ಟಿಗೆ ನಿರೀಕ್ಷೆ ಕೇಂದ್ರಬಿಂದು ಎಂದು ಮೊದಲೇ ಸೂರಜ್ ಹೇಳಿದಂತೆ ಅವಳನ್ನು ಹೈಲೈಟ್ ಮಾಡಿದ್ದ ಕೂಡ. ತನ್ನೊಂದಿಗೆ ತಮ್ಮನನ್ನು ಅವಳು ಸೂರಜ್ಗೆ ಪರಿಚಯಿಸಿದಳು. ಕೈ ಕುಲುಕಿ ನಕ್ಕನಷ್ಟೆ. ತನ್ನ ಸಮಯ ತುಂಬ ಅಮೂಲ್ಯವಾದುದು ಎಂಬಂತೆ ವರ್ತಿಸಿದ. ಯಾಮಿನಿ ನಿರೀಕ್ಷಳನ್ನು ಅದ್ಭುತವಾಗಿ ಕಾಣುವಂತೆ ಅಲಂಕರಿಸಿದಳು. ತಿಳಿ ಗುಲಾಬಿ ಬಣ್ಣದ ಸ್ಲೀವ್ಲೆಸ್ ಗಾಗ್ರಾ, ಬಿಳಿಯ ಹರಳುಗಳು ಇರುವ ನೆಕ್ಲೆಸ್, ಬ್ರೇಸ್ಲೆಟ್, ಕಿವಿಗೆ ಉದ್ದನೆಯ ಹ್ಯಾಂಗಿಂಗ್ಸ್. ಧರೆಗಿಳಿದ ಅಪ್ಸರೆಯಂತೆ ಕಾಣುತ್ತಿರುವಳು ಅವಳು. ಎಲ್ಲರ ಕಣ್ಣು ಅವಳ ಮೇಲೆಯೇ. ಸೂರಜ್ ಪ್ರತಿ ಬಾರಿ ಹೊಸ ಹುಡುಗಿಯರನ್ನು ಪರಿಚಯ ಮಾಡಿಸುತ್ತಾನೆ. ನಟನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಗ್ಲಾಮರ್ ಇಲ್ಲದ ಹುಡುಗಿಯರನ್ನು ಆಯ್ಕೆ ಮಾಡುತ್ತಾನೆ ಎಂಬ ಆಪಾದನೆ ಅವನ ಮೇಲಿತ್ತು. ಅದ್ಭುತವಾದ ಚಿತ್ರಗಳನ್ನು ಕೊಡುತ್ತಾನಾದ್ದರಿಂದ ಹೆಚ್ಚು ಚಕಾರವೆತ್ತುವಂತಿರಲಿಲ್ಲ. ಅವನ ಚಿತ್ರಗಳಲ್ಲಿರುವ ಹೊಸತನ ವೀಕ್ಷಿಸುವವರನ್ನು ಬೆರಗುಗೊಳಿಸುತ್ತದೆ. ಮಹೇಂದ್ರನನ್ನು ಒಂದು ಟೇಬಲ್ ಬಳಿ ಕೂರಿಸಿ ನಿರೀಕ್ಷಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದ ಸೂರಜ್. ತನ್ನನ್ನು ಮೂಲೆ ಗುಂಪಾಗಿಸಿದರೆಂದು ಮಹೇಂದ್ರ ಪೆಚ್ಚಾದ. ತಾನೂ ಗುರುತಿಸಿಕೊಂಡಿದ್ದರೆ ಹೇಗೋ ಚಿತ್ರರಂಗದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಬಹುದಿತ್ತು ಎಂಬ ಆಸೆ ಅವನದಾಗಿತ್ತು. ಅಕ್ಕ ಹೆಚ್ಚು ಓದಲು ಒತ್ತಾಯ ಮಾಡುವುದು ಅವನಿಗೆ ಒಂದು ರೀತಿಯ ಹಿಂಸೆ ಎನಿಸುತ್ತಿತ್ತು. ಹೇಗೂ ಅಕ್ಕ ಮೊದಲ ಹೆಜ್ಜೆ ಇರಿಸಿದ್ದಾಳೆ. ಇನ್ನು ಹೇಗಾದರೂ ಅವಳನ್ನು ಹಿಂಬಾಲಿಸಬಲ್ಲೆ ಎಂಬ ಹೆಚ್ಚು ಧೈರ್ಯ ಅವನಲ್ಲಿ. ಪ್ರೆಸ್ನವರು ಮುಂದೆ ಆಸೀನರಾಗಿದ್ದರು. ಸೂರಜ್ ನಿರೀಕ್ಷಳನ್ನು ಎಲ್ಲರಿಗೂ ಪರಿಚಯಿಸುತ್ತಾ ಅವಳು ತನ್ನ ಮುಂದಿನ ಸಿನಿಮಾದ ಹೀರೋಯಿನ್ ಎಂದು ಹೇಳಿ ಅವಳ ಅಭಿನಯವನ್ನು ಕಿರುತೆರೆಯಲ್ಲಿ ನೋಡಿ ಮೆಚ್ಚಿ ಇಂಥ ಪ್ರತಿಭೆ ಬೆಳ್ಳಿತೆರೆಯಲ್ಲಿ ಮಿಂಚಬೇಕು. ಚಿತ್ರರಂಗದಲ್ಲಿರುವ ಸಹಜ ಅಭಿನೇತ್ರಿಯವರ ಕೊರತೆ
ಕಳೆಯಬೇಕು ಎಂದು ಹೇಳಿದ. ಕೊಂಚ ಹೆಚ್ಚಾಗಿಯೇ ನಿರೀಕ್ಷಳನ್ನು ಹೊಗಳಿದ. ಮಹೇಂದ್ರ ಕುಳಿತಲ್ಲೇ ಬೀಗಿದ. ಅಕ್ಕನ ಸ್ಥಾನ ಭದ್ರವಾದರೆ ತಾನು ಹೆಜ್ಜೆಯೂರಲು ತುಂಬ ಅನುಕೂಲವಾಗುತ್ತದೆ ಎಂಬುದು ಅವನ ಲೆಕ್ಕಾಚಾರ. ನಾಳೆಯಿಂದಲೇ ಜಿಮ್ಗೆ ಹೋಗಬೇಕೆಂದು ಮನದಲ್ಲೇ ಅಂದುಕೊಳ್ಳತೊಡಗಿದ. ಶರೀರವನ್ನು ಕಟ್ಟುಮಸ್ತಾಗಿರಿಸಿಕೊಂಡು ನೋಡಲು ಆಕರ್ಷಿತನಾದರೆ ತನಗೂ ಅವಕಾಶಗಳು ಸುಲಭವಾಗಿ ಸಿಗುತ್ತದೆ ಎಂದುಕೊಳ್ಳತೊಡಗಿದ. ಧ್ರುವನ ಆಗಮನವಾದುದನ್ನು ಯಾರೂ ಗಮನಿಸಲಿಲ್ಲ. ಅವನಾಗಿ ಸ್ಟೇಜ್ ಮೇಲೆ ಹೋದ. ಸೂರಜ್ ಅವನನ್ನು ಪರಿಚಯಿಸುತ್ತಾ, ನಾಯಕಿ ಪ್ರಧಾನ ಸಿನಿಮಾ ಎಂದಾಗ ಬೇಸರ ಮಾಡಿಕೊಳ್ಳದೆ ಒಪ್ಪಿಕೊಂಡಿದ್ದಾರೆ ಎಂದ. ಅವನ ಪರಿಚಯ ಅಲ್ಲಿಗೆ ಮುಗಿದಿತ್ತು. ಇನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿತ್ತು ನಿರೀಕ್ಷಳಿಗೆ ಅವನ ಸಿನಿಮಾದಲ್ಲಿ ಎಂಥ ಪ್ರಾಮುಖ್ಯತೆ ದೊರೆಯಲಿದೆ ಎಂದು. ಶೂಟಿಂಗ್ ಅದೇ ವಾರದಲ್ಲಿ ಪ್ರಾರಂಭವಾಗಲಿತ್ತು. ಪ್ರೆಸ್ನವರು ನಿರೀಕ್ಷಳೊಂದಿಗೆ ಹೆಚ್ಚು ಮಾತನಾಡುವ ಅವಕಾಶವನ್ನು ಸೂರಜ್ ನೀಡಲಿಲ್ಲ. ಅವಳಿಗೆ ಕಥೆಯ ಎಳೆಯೊಂದನ್ನು ಹೇಳಿದ್ದನಷ್ಟೇ. ಪ್ರೆಸ್ನವರ ಚಾಣಾಕ್ಷತನಕ್ಕೆ ಸೋತು ತನಗೆ ತಿಳಿದಿರುವ ಕಥೆಯನ್ನು ಅವರ ಮುಂದೆ ಬಾಯಿ ಬಿಡುವಳೇನೋ ಎಂಬ ಭಯ ಅವನದು. ಬಿಡುಗಡೆಯವರೆಗೂ ಕಥೆಯನ್ನು ಗುಟ್ಟಾಗಿರಿಸಿಕೊಳ್ಳುವುದು ಸೂರಜ್ನ ಗುಣ. ಕುತೂಹಲಕ್ಕೆ ಹಲವರು ಸಿನಿಮಾ ನೋಡಲು ಬರುತ್ತಾರೆ ಎಂಬ ಲೆಕ್ಕಾಚಾರ ಅವನದ್ದು. ಪ್ರಬಲ ವ್ಯಕ್ತಿಯಿಂದ ತುಳಿತಕ್ಕೆ ಒಳಗಾಗಿ ಕುಗ್ಗಿ ಹೋಗುವ ಹೆಣ್ಣು ಛಲದಿಂದ ಮೇಲೆ ಬರುವ ಕಥೆಯನ್ನೊಳಗೊಂಡಿದೆ ಸಿನಿಮಾ ಎಂದು ಮಾತ್ರ ಅವನು ನಿರೀಕ್ಷಳಿಗೆ ಹೇಳಿದ. ಆದರೆ ಸಂಪೂರ್ಣ ಕಥೆಯನ್ನೇನೂ ಅವಳೊಂದಿಗೆ ವಿವರಿಸಿ ಹೇಳಿರಲಿಲ್ಲ ಅವನು. ನಿರೀಕ್ಷಾ ಅವನ ಸಿನಿಮಾವನ್ನು ಒಪ್ಪಿಕೊಳ್ಳುವ ಮೊದಲು ಒಂದೇ ಒಂದು ಮಾತನ್ನು ಹೇಳಿದಳು. ನಾನು ಸೀರಿಯಲ್ಗಳಲ್ಲಿ ಎಂಥ ಪಾತ್ರ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತೇ ಇದೆ. ನನಗೆ ಅಂಥ ಪಾತ್ರಗಳು ಮಾತ್ರ ಸೂಟ್ ಆಗುತ್ತೆ ಅಂತ ಎಲ್ಲರ ಅಭಿಪ್ರಾಯ. ನೀವು ಅದನ್ನೇ ಫಾಲೋ ಮಾಡ್ತೀರಿ ಅಲ್ವಾ? ಸೂರಜ್ ವಿಚಲಿತನಾಗಲಿಲ್ಲ. ಕೂಡಲೇ ಒಪ್ಪಿಕೊಂಡಿದ್ದ. ಹೇಳಬೇಕೆಂದರೆ ಇಂಥದ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಲೀಡಿಂಗ್ನಲ್ಲಿರುವ ಹೀರೋಯಿನ್ಗಳು ಮುಂದೆ ಬರ್ತಾರೆ. ನನಗೆ ಫ್ರೆಶ್ ಮುಖ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮುಗ್ಧತೆ ಸ್ವಲ್ಪವನ್ನು ಕಳೆದುಕೊಂಡಿರದ ಹುಡುಗಿ ಬೇಕಿತ್ತು. ತನ್ನನ್ನು ಸಮರ್ಥಿಸಿಕೊಂಡಿದ್ದ. ಮಾತು ಚರ್ಚೆಗಳು ಅರ್ಧ ಗಂಟೆಗಿಂತ ಹೆಚ್ಚಿರಲಿಲ್ಲ. ತಾನು ಏನು ಮಾತಾಡಬೇಕೆಂದುಕೊಂಡು ಬಂದಿರುತ್ತಾನೋ ಸೂರಜ್ ಅದನ್ನು ಮಾತ್ರ ಮಾತನಾಡುತ್ತಾನೆ. ಹೆಚ್ಚು ಮಾತನಾಡಿ ಅನಗತ್ಯ ಚರ್ಚೆಗಳಿಗೆ ಅವನು ಅವಕಾಶ ಕೊಡುವುದಿಲ್ಲ. ನಿರೀಕ್ಷಳ ಫೋಟೋಗಳನ್ನು ಹಲವು ಪತ್ರಿಕೆಯವರು ಕ್ಲಿಕ್ಕಿಸಿದರು. ನಿರೀಕ್ಷಳ ಮಗ್ಗುಲಿಗೆ ಸೂರಜ್ ನಿಂತಿದ್ದ. ಧ್ರುವ ಅವನ ಪಕ್ಕದಲ್ಲಿ. ಡಿನ್ನರ್ ಸಿದ್ಧತೆಗೊಳ್ಳುತ್ತಿದ್ದಂತೆ ಪತ್ರಿಕೆಯವರು ಇನ್ನೂ ಕೆಲವರು ಆಹ್ವಾನಿತರು ಚದುರಿ ಹೋದರು. ಒಂಟಿಯಾಗಿ ಕುಳಿತಿದ್ದ ಮಹೇಂದ್ರ ನಿಟ್ಟುಸಿರು ಬಿಟ್ಟ. ಇನ್ನಾದರೂ ಅಕ್ಕ ತನ್ನ ಬಳಿಗೆ ಬರುವಳೇನೋ ಎಂದುಕೊಂಡ. ಅವನ ನಿರೀಕ್ಷೆ ಸುಳ್ಳಾಯಿತು. ಸೂರಜ್ ನಿರೀಕ್ಷಳ ಹಸ್ತವನ್ನಿಡಿದು ಎಲ್ಲರ ಬಳಿ ಹೋಗಿ ಮಾತನಾಡುತ್ತಿರುವುದು ಕಂಡಿತು. ಖ್ಯಾತ ಸಿನಿಮಾ ತಾರೆಯರ ಆಗಮನವಾಗಿತ್ತು. ಅವರ ಬಳಿ ನಿಂತು ಮಾತನಾಡುತ್ತಿದ್ದ ಸೂರಜ್ ಅಲ್ಲಿಂದ ಅಲುಗಾಡುವಂತೆ ಕಾಣಲಿಲ್ಲ. ಅಕ್ಕ ಬಳಿಗೆ ಬಾರದಿರುವುದನ್ನು ಖಚಿತಪಡಿಸಿಕೊಂಡು ಸುತ್ತಲೂ ಕಣ್ಣಾಡಿಸಿದ. ಕಡೆ ಪಕ್ಷ ತನಗೆ ಕಂಪನಿ ಕೊಡುವ ಸಲುವಾಗಿ ಯಾರಾದರೂ ಬರುವರೇನೋ ಎಂದು ನೋಡಿದ. ಪರಿಚಿತರೆನಿಸಿಕೊಳ್ಳುವವರು ಯಾರೂ ಇಲ್ಲ. ತಾನೇ ಹೋಗಿ ಪರಿಚಯ ಮಾಡಿಕೊಳ್ಳಲು ಸೂಕ್ತ ಎನಿಸುವಂಥ ವ್ಯಕ್ತಿಯನ್ನು ಹುಡುಕಾಡಿದ. ಧ್ರುವ ಒಂಟಿಯಾಗಿ ನಿಂತಿರುವುದು ಕಾಣಿಸಿತು. ತಾನಾಗಿ ಹೋಗಿ ಅವನೊಂದಿಗೆ ಮಾತಿಗೆ ಪ್ರಾರಂಭಿಸಿದ. ಯಾರೂ ಕೇಳುವವರಿಲ್ಲದೆ ಒಂಟಿಯಾಗಿ ನಿಂತಿದ್ದ ಧ್ರುವ ಮಹೇಂದ್ರ ಮಾತನಾಡಿದ ಕೂಡಲೇ ಉಸಿರುಗಟ್ಟುವ ವಾತಾವರಣದಿಂದ ಹೊರಗೆ ಬಂದಂತಾದ. ನಾನು ನಿರೀಕ್ಷೆ ತಮ್ಮ ಎನ್ನುತ್ತಾ ಅವನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಕೂರಿಸಿಕೊಂಡ. ಮಾತನಾಡಲು ಯಾರಾದರೂ ಕಾಣುವರೇನೋ ಎಂದು ಸುತ್ತಮುತ್ತ ನೋಡುವಂತಾಗಿದ್ದ ಧ್ರುವ ಮಹೇಂದ್ರ ವಿಪರೀತ ಮಾತನಾಡಲಾರಂಭಿಸಿದಾಗ ಕುಳಿತಲ್ಲೇ ಮೀಸುಕಾಡಿದ. ತಾನು ಹೇಗಾದರೂ ಸಿನಿಮಾ ನಟನಾಗಬೇಕೆಂಬುದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳಿದ ಮಹೇಂದ್ರ. ಇದೊಂದು ಮುಳ್ಳಿನ ಹಾದಿ, ಇದರಿಂದ ದೂರ ಇರು ಎಂದು ಅವನಿಗೆ ಹೇಳ ಬಯಸಿದ ಧ್ರುವ. ಯಾವುದೇ ಪ್ರಾಮುಖ್ಯತೆ ಇಲ್ಲದೆ ತನ್ನಂತೆ ಆಗಬೇಡ, ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಹಿಡಿ ಎಂದ ಧ್ರುವ ಅವನೊಂದಿಗೆ. ಯಾಕೆ ಸರ್ ಹೀಗೆ ಹೇಳ್ತೀರಿ? ನಿಮ್ಮದೆರಡು ಸಿನಿಮಾ ಬರಲಿ, ನೋಡ್ತಾ ಇರಿ ಹೇಗೆ ಜನ ಗುರುತಿಸ್ತಾರೆ ಅಂತ ಮಹೇಂದ್ರ ಅವನನ್ನು ಪ್ರೋತ್ಸಾಹಿಸುವ ಮಾತನಾಡಿದ. ಇಂದಿನಿಂದಲೇ ತಾನು ಹಲವರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಬೇಕೆಂದು ಪಾರ್ಟಿಗೆ ಬಂದ ಕೂಡಲೇ ಮಹೇಂದ್ರ ಅಂದುಕೊಂಡು ಬಿಟ್ಟಿದ್ದ. ಧ್ರುವ ತಾನು ಸಿನಿಮಾಗೆ ಆಯ್ಕೆಯಾದ ದಿನದಿಂದ ಗಮನಿಸುತ್ತಲೇ ಬಂದಿದ್ದಾನೆ. ಸೂಜಿ ಮೊನೆಯಷ್ಟು ಪ್ರಾಮುಖ್ಯತೆಯನ್ನು ತನಗೆ ಯಾರೂ ನೀಡುತ್ತಿಲ್ಲ. ಇದೊಂದು ಸಿನಿಮಾ ಮುಗಿದ ಕೂಡಲೇ ತಾನು ಹೇಗೆ ಮೂಲೆ ಗುಂಪಾಗಲಿರುವೆನೋ ಎಂಬ ಭಯವೂ ಅವನನ್ನು ಆವರಿಸಿತ್ತು. ಒಂದು ವೇಳೆ ತಾನು ಸಿನಿಮಾ ರಂಗಕ್ಕೆ ತಕ್ಕವನಲ್ಲವೆಂದು ದೂರ ತಳ್ಳಲ್ಪಟ್ಟನೆಂದರೆ ಮೊದಲಿಗೆ ಮಾಡುತ್ತಿದ್ದ ಅದೇ ಸಿವಿಲ್ ಇಂಜಿನಿಯರ್ ಕೆಲಸ ತನಗೆ ಗಟ್ಟಿ ಎಂದುಕೊಂಡ. ಅದಂತೂ ತನ್ನ ಕೈ ಬಿಡದು. ತಾನೇಕೆ ಭಯಪಡಬೇಕು? ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಸ್ವಭಾವತಃ ನಿರೀಕ್ಷೆ ಗಂಭೀರೆ. ಅವಳೆಂದು ಚೆಲ್ಲಾಗಿ ವರ್ತಿಸುವವಳಲ್ಲ. ಅಪರಿಚಿತರೊಂದಿಗೆ ನಗುನಗುತ್ತಾ ಸಲುಗೆಯಿಂದ ಅವಳನ್ನು ಮಾತನಾಡಿದ್ದನ್ನು ಮಹೇಂದ್ರ ಯಾವತ್ತೂ ನೋಡಿದವನಲ್ಲ. ಸೂರಜ್ನ ಬಂಧನದಲ್ಲಿರುವವಳಂತೆ ಕಾಣುತ್ತಿದ್ದ ನಿರೀಕ್ಷಾ ಅವನು ಪರಿಚಯಿಸುತ್ತಿರುವ ಎಲ್ಲರೊಂದಿಗೆ ಮುಕ್ತವಾಗಿ ನಗುತ್ತಾ ಮಾತನಾಡುತ್ತಿದ್ದಾಳೆ. ಮಹೇಂದ್ರನಿಗೆ ಕಸಿಬಿಸಿ ಎನಿಸಿತು. ಮರುಕ್ಷಣವೇ ಅವನು ಸಾವರಿಸಿಕೊಂಡ. ಸಿನಿಮಾದಲ್ಲಿ ನಟಿಸಲಿರುವವಳು ಅಷ್ಟು ಮಾತ್ರ ಸೋಷಿಯಲ್ ಇಲ್ಲವೆಂದರೆ ಹಳ್ಳಿಗುಗ್ಗು ಎನಿಸಿಕೊಂಡು ಬಿಡುತ್ತಾಳೆ. ಇನ್ನು ಮುಂದೆ ಅವಳ ಜೀವನ ಶೈಲಿಯೂ ಬದಲಾಗಲಿದೆ. ತಾವೇ ಅವಳೊಂದಿಗೆ ಹೊಂದಿಕೊಳ್ಳಬೇಕು. ಆಹ್ವಾನಿತರು ಊಟ ಮುಗಿಸಿಕೊಂಡು ಹೋಗಲಾರಂಭಿಸಿದರು. ನಿರೀಕ್ಷೆಗಳನ್ನು ಕದಲದಂತೆ ಭದ್ರವಾಗಿ ತನ್ನ ಹಿಡಿತದಲ್ಲಿರಿಸಿಕೊಂಡಿದ್ದಾನೆ ಸೂರಜ್. ಇಂದೇಕೋ ಸೂರಜ್ ಅತಿಯಾಗಿ ವರ್ತಿಸುತ್ತಿದ್ದಾನೆಂದು ಅವನನ್ನು ಬಲ್ಲ ಗೆಳೆಯರು ಅಂದುಕೊಳ್ಳುತ್ತಿದ್ದಾರೆ. ಆದರೆ ಹಾಗೆಂದು ಅವನೆದುರು ಹೇಳುವಂತಿಲ್ಲ. ತನ್ನೊಂದಿಗೆ ಬಂದಿರುವ ತಮ್ಮ ಎಲ್ಲಿ ಸೇರಿ ಹೋಗಿದ್ದಾನೋ ಅವಳಿಂದ ಗಮನಿಸಲಾಗಿರಲಿಲ್ಲ. ಅವನಾದರೂ ಬಳಿ ಬರಬಾರದ? ಅವನೇನಾದರೂ ಸಿಟ್ಟು ಮಾಡಿಕೊಂಡು ಪಾರ್ಟಿಯನ್ನು ಅರ್ಧದಲ್ಲಿ ಬಿಟ್ಟು ಮನೆಗೆ ಹೋಗಿಬಿಟ್ಟನ? ಹೀಗೆ ಹಲವು ಗೊಂದಲಗಳು ಅವಳಲ್ಲಿ. ಗೊಂದಲಗಳ ನಡುವೆ ಸೂರಜ್ ಯಾರನ್ನೂ ಪರಿಚಯಿಸುತ್ತಿದ್ದರೆ
ಅವರೊಂದಿಗೆ ನಗುತ್ತಾ ಮಾತನಾಡಬೇಕು ಹಾಗೆಂದು ಅವನೇ ಹೇಳಿದ. ನೀರು, ಸ್ಮೈಲ್ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ನಿನ್ನ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತನಾಡಕೂಡದು. ಅವನ ಮಾತನ್ನು ಕಡೆಗಣಿಸಲಾಗದೆ ನಗುವಿನ ಮುಖವಾಡವನ್ನು ಧರಿಸಿದಳು. ಇದು ಸಿನಿಮಾ ರಂಗ. ಇಲ್ಲಿ ತೆರೆ ಮೇಲೆ ಮಾತ್ರ ಅಲ್ಲ, ತೆರೆಯ ಹಿಂದೆಯೂ ನಟಿಸಬೇಕಾಗುತ್ತದೆ. ಅವಳ ಕಿವಿಯಲ್ಲಿ ಸಣ್ಣದಾಗಿ ಹೇಳಿದ. ಅವನು ತೀರಾ ಸಮೀಪವಾಗಿರುವುದರಿಂದ ಅವನ ಕೋಟಿಗೆ ಸಿಗಿಸಿಕೊಂಡಿರುವ ಕೆಂಪು ಗುಲಾಬಿಯ ಪರಿಮಳ ಹಿತವಾಗಿ ಆವರಿಸಿಕೊಳ್ಳುತ್ತಿದೆ. ಹಸ್ತವನ್ನು ಹಿಡಿದಿರುವವನ ಹಿಡಿತ ಒಂದಿನಿತೂ ಹೊರಟಾಗಿಲ್ಲ. ಆ ಹಿಡಿತದಲ್ಲೇ ಎಲ್ಲ ಭದ್ರತಾ ಭಾವಗಳನ್ನು ತುಂಬುವವನಂತಿದ್ದಾನೆ. ಕೆಲವೊಮ್ಮೆ ಅವನ ಹಿಡಿತದಲ್ಲಿ ಏರುಪೇರಾಗುತ್ತದೆ. ಆಗೆಲ್ಲ ಅವಳ ಹೃದಯದ ಬಡಿತವೂ ಏರುಪೇರಾಗುತ್ತದೆ. ಮಧ್ಯಾಹ್ನದಿಂದ ಯಾಮಿನಿ ಮುಂದೆ ಕುಳಿತು ಅಲಂಕಾರ ಮಾಡಿಸಿಕೊಂಡಿದ್ದಳು. ಮಧ್ಯಾಹ್ನವೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಸಿವಿನಿಂದ ತಲೆ ಸುತ್ತು ಬರುವಂತಾಗುತ್ತಿತ್ತು ಅವಳಿಗೆ. ಪಾರ್ಟಿ ಹಾಲ್ನ ಅದೆಷ್ಟು ಬಾರಿ ಸುತ್ತು ಬಂದಿದ್ದರೋ ಇಬ್ಬರು. ಮೂಲೆಯಲ್ಲಿ ಕುಳಿತಿದ್ದ ಧ್ರುವ ಮತ್ತು ಮಹೇಂದ್ರ ಮಾತ್ರ ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ. ಸೂರಜ್ ಅವಳೊಂದಿಗೆ ಟೇಬಲ್ ಒಂದನ್ನು ಆಯ್ದು ಕುಳಿತಿದ್ದ. ತನ್ನ ಆಯಾಸವನ್ನು ಪರಿಹರಿಸಿಕೊಳ್ಳುವಂತೆ ನಿರೀಕ್ಷೆ ಕುಳಿತು ಟೇಬಲ್ ಮೇಲೆ ಬಂದ ಜ್ಯೂಸನ್ನು ಕುಡಿದಳು. ಊಟ ಇನ್ನೂ ಪ್ರಾರಂಭಿಸಿರಲಿಲ್ಲವೇನೋ ಮಹೇಂದ್ರ ಬಳಿಗೆ ಬಂದ. ಅಕ್ಕ, ಮನೆಗೆ ಹೋಗೋಣ. ಅವನ ಮೊಗದಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು. ನೀನು ಹೋಗುವುದಾದರೆ ಏನೂ ಅಭ್ಯಂತರ ಇಲ್ಲ. ಡ್ರೈವರ್ನ ಕಳುಹಿಸಲ? ತಟ್ಟನೆ ಹೇಳಿದವನು ಯಾರನ್ನೂ ಕರೆದು ಡ್ರೈವರ್ಗೆ ಹೇಳಿ ಕಳುಹಿಸಿದ. ನಿರೀಕ್ಷಳಿಗೆ ಇರಿಸು ಮುರುಸಾಯಿತು. ತನ್ನೊಂದಿಗೆ ಬಂದವನನ್ನು ಹೀಗೆ ಒಂಟಿಯಾಗಿ ಕಳುಹಿಸಿಬಿಟ್ಟರೆ ಅವನು ಏನೆಂದುಕೊಳ್ಳುತ್ತಾನೋ. ಮಹಿ, ನಾನು ಬರ್ತೀನಿ. ತಾನು ಅವನೊಂದಿಗೆ ಹೊರಡಲು ಸಿದ್ಧಳಾಗಿ ಬಿಟ್ಟಳು. ಟ್ರೈ ಟು ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಹರ್ ಪಾರ್ಟಿ. ಡಿನ್ನರ್ ಮಾಡದೆ ಹೊರಡೋದು ಅಂದರೆ? ಒಂದೇ ಮಾತಿನಲ್ಲಿ ಮಹೇಂದ್ರನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ. ಸ್ವಲ್ಪ ಸಮಯ ಕಾಯಲು ಸಾಧ್ಯವಿಲ್ಲದವನು ಪಾರ್ಟಿಗೆ ಯಾಕೆ ಬರಬೇಕಿತ್ತೆಂದು ಕೇಳುವಂತಿತ್ತು ಅವನ ಕೆಂಪಾದ ಕಣ್ಣುಗಳು. ಮಹೇಂದ್ರ ಯಾರಿಗೂ ಸೋಲದವನು. ಅಕ್ಕ, ಕಾಯ್ತಾ ಇರ್ತೀನಿ, ಬೇಗ ಬಾ ಎಂದ ಸಣ್ಣ ದನಿಯಲ್ಲಿ. ಅಪಮಾನಿತನಾದವನಂತೆ ಅವನ ದನಿ ಅಡಗಿ ಹೋಗಿತ್ತು. ಧ್ರುವ ಊಟ ಮುಗಿಸಿಕೊಂಡು ಹೊರಟು ನಿಂತಿದ್ದ. ಅವನು ಹೊರಟು ಹೋದರೆ ತಾನು ಒಂಟಿಯಾಗಿ ಬಿಡುತ್ತೇನೆಂದು ಮಹೇಂದ್ರ ನಿರೀಕ್ಷಳ ಬಳಿಗೆ ಬಂದಿದ್ದ. ಸಾರಿ, ನಿನ್ನ ತಮ್ಮನ ಮುಂದೆ ಒರಟಾಗಿ ಮಾತನಾಡಿದೆ ಅಂತ ಬೇಸರ ಆಯ್ತಾ? ಅವನು ಕಲಿಯಬೇಕಾದದ್ದು ತುಂಬ ಇದೆ. ನಾಳೆ ನೀನು ಸ್ಟಾರ್ ಆಗುವವಳು. ನಿನ್ನದೇ ಆದ ಪ್ರಪಂಚವಿರುತ್ತದೆ. ಅದರೊಳಗೆ ಸಂಬಂಧಗಳಿಗೆ ಪ್ರವೇಶವಿರುವುದಿಲ್ಲ. ಸೂರಜ್ ಹೇಳಿದಾಗ ತಿನ್ನುತ್ತಿದ್ದವಳಿಗೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಅನುಭವ. ಎಷ್ಟೇ ನೇರವಾಗಿ ಮಾತನಾಡುತ್ತೇನೆಂದರೂ ಇನ್ನೊಬ್ಬರ ಮನಸ್ಸಿಗೆ ಆಘಾತ ಆಗುವಂತೆ ನಿಷ್ಠುರವಾಗಿ ಮಾತನಾಡಲು ಹೇಗೆ ಸಾಧ್ಯ? ಹೆಜ್ಜೆ ಮುಂದಿರಿಸಿ ಆಗಿದೆ. ಹಿಂದಕ್ಕೆ ಸರಿಯುವಂತೆ ಇಲ್ಲ. ದೂರದಲ್ಲೊಂದು ಟೇಬಲ್ ಹುಡುಕಿ ಕುಳಿತ ಮಹೇಂದ್ರ. ಅವನ ಮೊಗ ಬಾಡಿದ್ದನ್ನು ಗಮನಿಸಿದ ನಿರೀಕ್ಷಾ ಪೆಚ್ಚಾದಳು. ಮಾಡುತ್ತಿರುವ ಊಟ ಅವಳಿಗೆ ರುಚಿಸದಾಯಿತು. ನಾನು ಬೇರೆ ಕಾರು ತಂದಿದ್ದೆ. ನಿನ್ನ ತಮ್ಮನನ್ನು ಕಳುಹಿಸಿದ್ದರೆ ನಾನೇ ಡ್ರಾಪ್ ಮಾಡ್ತಿದ್ದೆ ಎಂದವನ ಮಾತನ್ನು ತಳ್ಳಿ ಹಾಕಿ ತಮ್ಮನೊಂದಿಗೆ ಮನೆ ಸೇರಿದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.